ಇತ್ತೀಚೆಗಷ್ಟೇ ರಾಘವೇಂದ್ರ ಸ್ವಾಮಿಯವರ ದರ್ಶನಕ್ಕಾಗಿ ಬೆಂಗಳೂರಿಂದ ಮಂತ್ರಾಲಯಕ್ಕೆ ನಾವು ಒಂದು ದಿನದ ಪ್ರವಾಸವನ್ನು ಕೈಗೊಂಡಿದ್ವಿ. ಈ ಒಂದು ದಿನದ ಪ್ರವಾಸದಲ್ಲಿ ನಾವು ಮಂತ್ರಾಲಯದಲ್ಲಿ ಏನೇನು ನೋಡಿದ್ವಿ, ಮಂತ್ರಾಲಯದ ಸುತ್ತಮುತ್ತ ನೋಡುವಂಥ ಜಾಗಗಳು, ಅದರಲ್ಲೂ ಒಂದು ದಿನದಲ್ಲಿ ನಾವು ಕವರ್ ಮಾಡುವಂಥ ಜಾಗಗಳು ಯಾವುದೆಲ್ಲ ಇದೆ, ಮತ್ತು ಇಲ್ಲಿ ನಾವು ರೀಚ್ ಆಗಲಿಕ್ಕೆ ಯಾವುದೆಲ್ಲ ಟ್ರಾನ್ಸ್ಪೋರ್ಟ್ ಮೋಡ್ಸ್ ಅವೈಲೇಬಲ್ ಇದೆ ಬ್ಯಾಂಗ್ಳೂರಿಂದ, ಹಾಗೆ ಹೋಟೆಲ್ ಬುಕ್ಕಿಂಗ್ ಮಾಡೋದಾದರೆ ಅಡ್ವಾನ್ಸ್ ಬುಕ್ಕಿಂಗ್ ಯಾವಾಗ ಮಾಡಬೇಕು, ಯಾವೆಲ್ಲ ಪೋರ್ಟಲ್ ಮುಖಾಂತರ ಮಾಡಬಹುದು, ಅಥವಾ ನಾವು ಮಂತ್ರಾಲಯದಲ್ಲೇ ಹೋಟೆಲ್ಸ್ ಬುಕ್ಕಿಂಗ್ ಮಾಡ್ಕೋತೀವಿ ಅಂದರೆ ಅಲ್ಲಿ ಏನೆಲ್ಲ ರೇಟ್ಸ್ ಇದೆ, ಮತ್ತು ಇಲ್ಲಿ ಏನಾದರೂ ರಾಯರಿಗೆ ನೀವು ವಿವಿಧ ರೀತಿಯ ಸೇವೆಗಳನ್ನ ಸಲ್ಲಿಸಬೇಕಂದ್ರೆ ಅಡ್ವಾನ್ಸ್ ಬುಕ್ಕಿಂಗ್ ಯಾವ ಥರ ಮಾಡ್ಕೋಬೇಕು, ಈ ಎಲ್ಲ ವಿವರಗಳನ್ನು ನಾನು ನಿಮಗೆ ಈ ಒಂದು ವಿಡಿಯೋ ಸೀರೀಸ್ ಮುಖಾಂತರ ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ವೆಲ್ಕಮ್ ಬ್ಯಾಕ್ ಟು ರೈನ್ಬೋ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೆಲ್ಲ ಗೊತ್ತಿರೋ ಹಾಗೆ ಮಂತ್ರಾಲಯ ಇರೋದು ಆಂಧ್ರ ಪ್ರದೇಶದಲ್ಲಿ. ಇನ್ನು ಈ ಮಂತ್ರಾಲಯನ ರೀಚ್ ಆಗಲಿಕ್ಕೆ ನಮಗೆ ಎರಡು ದಾರಿಗಳಿದೆ. ಒಂದು NH44, ಇನ್ನೊಂದು NH150A. NH44ಅಲ್ಲಿ ನಾವು ಅನಂತಪುರ ಗೂಟಿ ಮುಖಾಂತರ ಮಂತ್ರಾಲಯವನ್ನು ತಲುಪ್ತೀವಿ, ಹಾಗೂ NH150A ಅಲ್ಲಿ ಚಿತ್ರದುರ್ಗ ಬಳ್ಳಾರಿ ಮುಖಾಂತರ ನಾವು ಮಂತ್ರಾಲಯವನ್ನು ತಲುಪಬಹುದು. NH44 ನಮಗೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಆಗಿರೋದ್ರಿಂದ ಯೂಶಲಿ ನಾವು ಅದನ್ನೇ ಪ್ರಿಫರ್ ಮಾಡ್ತೀವಿ. 369 ಕಿಲೋಮೀಟರ್ ಇರುವಂತಹ ಈ ದಾರಿಯನ್ನು ತಲುಪಲಿಕ್ಕೆ ನಮಗೆ ಆಲ್ಮೋಸ್ಟ್ 7 hours 15 minutes ಬೇಕಾಗಬಹುದು. ಇನ್ನು ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಸಹ ನಮಗೆ 7 hours 30 minutesಇಂದ 9 hours 30 minutesವರೆಗೂ ತಗೋತಾ ಇದೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನೋಡೋದಾದರೆ ನಮ್ಮ KSRTC ಬೆಸ್ಟ್ ಅಂತಲೇ ಹೇಳ್ಬೋದು. KSRTCಯಲ್ಲಿ ನಾರ್ಮಲ್ ಕರ್ನಾಟಕ ಸಾರಿಗೆ ಬಸ್ಸಿಂದ ಹಿಡಿದು ರಾಜಹಂಸ, ಐರಾವತ, ಅಂಬಾರಿ, ಹಾಗೆ ಹಲವಾರು ಸ್ಲೀಪಿಂಗ್ ಕೋಚ್ ಬಸ್ಸಸ್ ಸಹ ಅವೈಲೇಬಲ್ ಇದೆ. ಇನ್ನು ಈ KSRTC ಬಸ್ಸನ್ನು ಬುಕ್ ಮಾಡೋದಾದರೆ ನಾವು KSRTC.in ವೆಬ್ಸೈಟಲ್ಲಿ ಹೋಗಿ ನೀವು ಫ್ರಮ್ ಮತ್ತು ಟು ಜೊತೆಗೆ ಡೇಟನ್ನು ಸೆಲೆಕ್ಟ್ ಮಾಡಿದರೆ ಈ ರೀತಿ ನಿಮಗೆ ಬಸ್ಸಸ್ಸನ್ನು ಡಿಸ್ಪ್ಲೇ ಮಾಡ್ತಾ ಹೋಗುತ್ತೆ. ನಾನು ಮೊದಲೇ ಹೇಳಿದಾಗೆ ಇಲ್ಲಿ ನಿಮಗೆ ನಾರ್ಮಲ್ ಬಸ್ಸಿಂದ ಹಿಡಿದು AC ಸ್ಲೀಪರ್, ಹಾಗೆ ಐರಾವತ, ಅಂಬಾರಿ ಬಸ್ಸು ಸಹ ಲಿಸ್ಟ್ ಆಗಿದೆ. ನೀವು ಹೋಗಬೇಕಾಗಿರೋ ಡೇಟ್ಗೆ ನಿಮಗೆ ಬೇಕಾಗಿರೋ ಸೀಟನ್ನು ಸೆಲೆಕ್ಟ್ ಮಾಡಿಕೊಂಡು ಈ ಒಂದು ವೆಬ್ಸೈಟಲ್ಲಿ KSRTC ಬಸ್ಸನ್ನು ಬುಕ್ ಮಾಡ್ಕೋಬೋದು. ಇನ್ನು ಎರಡನೇದಾಗಿ ರೈಲ್ವೇಸಲ್ಲಿ ಸಹ ನಮಗೆ ಸಿಟ್ಟಿಂಗಿಂದ ಹಿಡಿದು ಸ್ಲೀಪರ್ ಕೋಚ್ ಜೊತೆಗೆ ಹೊಸದಾಗಿ ಬಂದಿರತಕ್ಕಂಥ ವಂದೇ ಭಾರತ್ ಟ್ರೈನ್ ಸಹ ಮಂತ್ರಾಲಯಕ್ಕೆ ಇದೆ. irctc.co.in ಅಲ್ಲಿ ನಾವು ಮಂತ್ರಾಲಯ ರೋಡ್ ಡೆಸ್ಟಿನೇಷನ್ ಸೆಲೆಕ್ಟ್ ಮಾಡಿದಾಗ ನಮಗೆ ಹಲವು ರೀತಿಯ ಟ್ರೈನ್ಸ್ ಈ ಥರ ನಿಮಗೆ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಇದರಲ್ಲಿ ನಿಮ್ಮ ಟೈಮಿಗೆ ಕನ್ವೀನಿಯೆಂಟ್ ಆಗಿ ಹಾಗೂ ನಿಮಗೆ ಬೇಕಾಗಿರುವಂಥ ಕೋಚನ್ನ ಸೆಲೆಕ್ಟ್ ಮಾಡಿಕೊಂಡು ಸ್ಲೀಪರ್ ಬೇಕಾ, AC ಬೇಕಾ ಅಥವಾ ಸಿಟ್ಟಿಂಗ್ ಬೇಕಾ ಅನ್ನೋದನ್ನು ನೋಡಿಕೊಂಡು ನೀವು ಇಲ್ಲಿ ಟ್ರೈನ್ನ ಬುಕ್ ಮಾಡ್ಕೋಬೇಕಾಗತ್ತೆ. ಇದು ಹೋಗೋದು ಮಂತ್ರಾಲಯ ರೋಡ್ವರೆಗೆ. ಮಂತ್ರಾಲಯ ದೇವಸ್ಥಾನದಿಂದ ಈ ಮಂತ್ರಾಲಯ ರೋಡ್ ಅನ್ನೋದು ನಮಗೆ ಸುಮಾರು ಒಂದು 16 ಕಿಲೋಮೀಟರ್ ಆಗುತ್ತೆ. ಈ 16 ಕಿಲೋಮೀಟರ್ ರೀಚ್ ಆಗಲಿಕ್ಕೆ ನಮಗೆ ಲೋಕಲ್ ಆಟೋ ಸರ್ವಿಸಸ್ ಮತ್ತು ಟ್ಯಾಕ್ಸಿ ಸರ್ವಿಸಸ್ ಅವೈಲೇಬಲ್ ಇರುತ್ತೆ. ಇನ್ನು ಹೋಟೆಲ್ ಬುಕ್ಕಿಂಗ್ ವಿಷಯಕ್ಕೆ ಬರೋದಾದರೆ ನಾವು ಹೇಗೆ ಧರ್ಮಸ್ಥಳದಲ್ಲಿ ಬುಕ್ಕಿಂಗನ್ನು ಮೊದಲೇ ಮಾಡ್ಕೊಂಡು ಹೋಗ್ಬೋದು, ಅದೇ ರೀತಿ ಇಲ್ಲಿ ರಾಯರ ಮಠದಲ್ಲಿ srsmata.org ಅನ್ನೋ ವೆಬ್ಸೈಟ್ ಮುಖಾಂತರ ನಾವು ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಿಕೊಂಡು ಹೋಗ್ಬೋದು. ಈ ಆನ್ಲೈನ್ ಬುಕ್ಕಿಂಗ್ 30 days ಮುಂಚೆ ಓಪನ್ ಆಗುತ್ತೆ. ಈ 30 days ಮುಂಚೆ ಓಪನ್ ಆದ ತಕ್ಷಣ ಇದಕ್ಕೆ ತುಂಬಾ ಬೇಡಿಕೆ ಇರೋದ್ರಿಂದ ನಿಮಗೆ ಅವಕಾಶಗಳು ಕಡಿಮೆ ಇರುತ್ತದೆ. ಹಾಗಾಗಿ ನೀವು ತಕ್ಷಣ ಬುಕ್ಕಿಂಗನ್ನು ಮಾಡಬೇಕಾಗತ್ತೆ. ಮಠದ ವತಿಯಿಂದ ಇರತಕ್ಕಂತಹ ಈ ರೂಮ್ಗಳು ನಮಗೆ 250 ರೂಪಾಯಿಯಿಂದ ಹಿಡಿದು 1200 ರೂಪಾಯಿವರೆಗೂ ಇರುತ್ತೆ. ನಾನ್ AC ರೂಮ್ಗಳು ನಮಗೆ 250 ರೂಪಾಯಿಗೆ ಶುರು ಆಗುತ್ತೆ. ಇನ್ನು ಹೊಸದಾಗಿ ಶುರುವಾಗಿರುವಂತಹ ಕಾಂಪ್ಲೆಕ್ಸ್ಗಳಲ್ಲಿ, ರೀಸೆಂಟ್ ಕನ್ಸ್ಟ್ರಕ್ಷನ್ ಆಗಿರುವಂತಹ ಕಾಂಪ್ಲೆಕ್ಸ್ಗಳಲ್ಲಿ ನಾನ್ AC ರೂಮ್ಗಳು ನಮಗೆ 400 ರೂಪಾಯಿಯಿಂದ ಶುರು ಆಗ್ತದೆ. ಇನ್ನು AC ರೂಮ್ಗಳು ನಮಗೆ 800 ರೂಪಾಯಿಯಿಂದ ಶುರುವಾಗಿ 1200 ರೂಪಾಯಿವರೆಗೂ ಇದೆ. ನಿಮ್ಮ ಅವಶ್ಯಕತೆಗೆ ಅನುಕೂಲತೆಗೆ ತಕ್ಕಂತೆ ನೀವು ಹೋಟೆಲ್ ಬುಕ್ಕಿಂಗ್ನ ಮಾಡ್ಕೋಬಹುದು. ನೀವೇನಾದರೂ ರಾಯರಿಗೆ ಯಾವುದಾದ್ರೂ ಸೇವೆಯನ್ನು ಸಲ್ಲಿಸಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನು ಮೊದಲೇ ನೀವು ಪ್ರೀ ಬುಕ್ಕಿಂಗ್ ಮಾಡಿಕೊಂಡು ಹೋಗ್ಬೋದು. ಈ ಪ್ರೀ ಬುಕ್ಕಿಂಗನ್ನು ನೀವು srsmata.org ವೆಬ್ಸೈಟ್ ಮುಖಾಂತರ ಮಾಡ್ಬೋದು. ಇಲ್ಲಿ ತೋರಿಸ್ತಿರೋ ಹಾಗೆ ನೀವು ಡೈಲಿ ಸೇವೆ ಅಥವಾ ಸಾಮೂಹಿಕ ಸೇವೆಯನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಮುಂದೆ ಹೋಗ್ಬೋದು. ನೀವು ಯಾವ ದಿನಾಂಕದಲ್ಲಿ ಈ ಸೇವೆಯನ್ನು ಮಾಡಬೇಕಂತ ಅಂದ್ಕೊಂಡಿದ್ದೀರಾ ಆ ದಿನಾಂಕವನ್ನು ಸೆಲೆಕ್ಟ್ ಮಾಡಿದರೆ ಇಲ್ಲಿ ನಿಮಗೆ ವಿವಿಧ ರೀತಿಯ ಸೇವೆಗಳು ಕಾಣಸಿಗುತ್ತೆ. ಇಲ್ಲಿ ನೋಡ್ತಾ ಹೋದರೆ ನೀವು ಮಾಡಬೇಕು ಅಂದ್ಕೊಂಡಿರೋ ಸೇವೆಯನ್ನು ಸೆಲೆಕ್ಟ್ ಮಾಡಿ ಪ್ರೊಸೀಡ್ ಆಗಿ ಪೇಮೆಂಟನ್ನು ಮಾಡ್ಬೋದು.
ನಮ್ಮದು ಕಂಪ್ಲೀಟ್ಲಿ ಅನ್ಪ್ಲ್ಯಾನ್ ಟ್ರಿಪ್ ಆಗಿತ್ತು. ಹಾಗಾಗಿ ನಮಗೆ KSRTC ಅಥವಾ IRCTCಯಲ್ಲಿ ಟಿಕೆಟ್ ಸಿಗುತ್ತೆ ಅನ್ನೋ ಯಾವುದೇ ನಂಬಿಕೆ ಸಹ ಇರಲಿಲ್ಲ. ಸೊ ಪ್ರೈವೇಟ್ ಬಸ್ಸನ್ನು ಬುಕ್ ಮಾಡಿದ್ವಿ. ಸೊ ಇತ್ತೀಚೆಗಷ್ಟೇ ನಮ್ಮ ಕರ್ನಾಟಕದಲ್ಲಿ ಲಾಂಚ್ ಆದಂತಹ ವೆಂಚರ್ ಬಸ್ಸನ್ನು ಟ್ರೈ ಮಾಡಬೇಕಾಗಿತ್ತು. ಹಾಗಾಗಿ ಹೋಗುವಾಗ ನಾವು ವೆಂಚರ್ ಬಸ್ಸನ್ನು ಬುಕ್ ಮಾಡಿದ್ವಿ. ವೆಂಚರ್ ಬಸ್ನ ಬೋರ್ಡಿಂಗ್ ಪಾಯಿಂಟ್ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದು ಜಯನಗರ ಮೆಟ್ರೋ ಸ್ಟೇಷನ್ಸ್. ಸೊ ಈ ಜಯನಗರ ಮೆಟ್ರೋ ಸ್ಟೇಷನ್ನ ಬೋರ್ಡಿಂಗ್ ಟೈಮ್ ಬಂದುಬಿಟ್ಟು 9:40 PM ಆಗಿತ್ತು. ಆದರೆ ಕಾರಣಾಂತರಗಳಿಂದ ಬಸ್ ಬರೋದು ಡಿಲೇ ಆಗಿ 10:30ಗೆ ನಾವು ಬಸ್ನ ಬೋರ್ಡ್ ಮಾಡಿದ್ವಿ. ಇನ್ನು ಬೆಳಗ್ಗೆ 7:30ಕ್ಕೆ ನಾವು ಮಂತ್ರಾಲಯವನ್ನು ತಲುಪಿದ್ವಿ. ನಮ್ಮದು ಅನ್ಪ್ಲ್ಯಾನ್ ಟ್ರಿಪ್ ಆಗಿದ್ದರಿಂದ ಯಾವುದೇ ರೀತಿಯ ಹೋಟೆಲ್ ಬುಕಿಂಗ್ ಮಾಡಿರಲಿಲ್ಲ. ಸೊ ಮಂತ್ರಾಲಯದಲ್ಲಿ ಸಾಕಷ್ಟು ಏಜೆಂಟ್ಗಳು ನಿಮಗೆ ಬೇಕಾದಷ್ಟು ಹೋಟೆಲ್ಗಳನ್ನ ತೋರಿಸ್ತಾರೆ. ನಿಮಗೆ ಬೇಕಾದ ರೇಟಲ್ಲಿ ನೀವು ನೆಗೋಷಿಯೇಟ್ ಮಾಡಿ ಹೋಟೆಲ್ನ ತಗೋಬೇಕಾಗತ್ತೆ. ಇನ್ನು ಮಂತ್ರಾಲಯದಲ್ಲಿ ನಮಗೆ ದರ್ಶನ ಹೇಗಾಯಿತು ಹಾಗೂ ಯಾವೆಲ್ಲ ಪ್ಲೇಸಸ್ನ ನಾವು ಕವರ್ ಮಾಡಿದ್ವಿ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಮಂತ್ರಾಲಯಕ್ಕೆ ಭೇಟಿ ಕೊಟ್ಟಾಗ ನೀವು ಈ 5 ಜಾಗಗಳಿಗೆ ಹೋಗೋದನ್ನು ಮಿಸ್ ಮಾಡಿಕೊಳ್ಳೇಬಾರ್ದು. ಯಾಕಂದರೆ ಈ 5 ಜಾಗಗಳು ಹಲವಾರು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹಾಗೆ ಈ ವೈಶಿಷ್ಟ್ಯತೆಗಳಿಂದ ಕೂಡಿರೋ ಈ ಜಾಗಗಳು ರಾಯರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಕನೆಕ್ಟೆಡ್ ಆಗಿದೆ. ರಾಯರ ಜೀವನದಲ್ಲಿ ಅತ್ಯಂತ ಪ್ರಾಮುಖ್ಯತೆ ಪಡೆದಿರ್ತಕ್ಕಂಥ ಈ 5 ಜಾಗಗಳ ಬಗ್ಗೆ ನಾವು ಈ ನಮ್ಮ ವಿಡಿಯೋ ಸೀರೀಸಲ್ಲಿ ನಿಮಗೆ ಒಂದೊಂದಾಗಿ ತಿಳಿಸ್ಕೊಡ್ತಾ ಬರ್ತೀವಿ. ಸೊ ಸ್ಟೇ ಟ್ಯೂನ್ ಟು ರೈನ್ಬೋ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ತಿಳಿಸಿರ್ತಕ್ಕಂತಹ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಆಗಲಿ, ಹೋಟೆಲ್ ಬಗ್ಗೆ ಆಗಲಿ, ಅಥವಾ ವಿವಿಧ ರೀತಿಯ ಸೇವೆಗಳ ಪ್ರೀ ಬುಕ್ಕಿಂಗ್ ಬಗ್ಗೆ ಆಗಲಿ ನಿಮಗೇನಾದರೂ ಡೀಟೇಲ್ಡ್ ಮಾಹಿತಿ ಬೇಕಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.